DS Max ನಾನು ಕೂಡ ಒಂದು 2 ಫ್ಲ್ಯಾಟ್ಗಳನ್ನು ನೋಡಿದ್ದೀನಿ. ಬಹಳ ಸ್ಪೇಷಿಯಸ್ ಆಗಿರುತ್ತೆ, ವೆಂಟಿಲೇಟೆಡ್ ಇರುತ್ತೆ, ಬಾಲ್ಕನೀಸ್ ಇರುತ್ತೆ. ಆ ಕನಸುಗಳ 45,000 ಕುಟುಂಬಗಳ ಕನಸುಗಳನ್ನು ನೀವು ನಿಜ ಮಾಡಿದ್ದೀರಿ. ಏನು ಪ್ರೇರೇಪಣೆ ಮಾಡ್ತು ನಿಮಗೆ? ಬಡ ಮತ್ತು ಮಧ್ಯಮ ವರ್ಗದ ಜನರಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ಏನು ಪ್ರೇರೇಪಣೆ ಮಾಡ್ತು? ನಾವು ಮುಟ್ಲಿ ಹುಟ್ಟಿದಾಗ ನಮ್ಮದೆಲ್ಲ ಮಣ್ಣಿನ ಛತ್ತಿರ ಮನೆ, ನೀವು ಹಳ್ಳಿ ಕಡೆ ನೋಡಿರ್ಬೋದು. ಮರಗಳು ಹಾಕಿ ಮಳೆ ಎಲ್ಲ ಬಂದಾಗ ನಾನು ನೆನಪಿದೆ, ಎಲ್ಲ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮ್ಲಿ. ಅಪ್ಪನಿಗೆ 4 ಜನ ಬ್ರದರ್ಸು. ಮಳೆ ಬಂದಾಗೆಲ್ಲ ಸೋರ್ತಾ ಇತ್ತು ನಮ್ಮ ಮನೆಗಳು. ಅವಾಗೆಲ್ಲ ನಮ್ಮ ತಾಯಿ ಎಲ್ಲ ಈ ತಡ್ಪಲ್ ಅಂತ ಬರುತ್ತೆ, ತಾಡ್ಪಲ್ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿ ನಮ್ಮನ್ನೆಲ್ಲ ಮಲಸೋರು ರಾತ್ರಿ ಎಲ್ಲ. ನನಗೆ ಅನ್ಎಕ್ಸ್ಪೆಕ್ಟೆಡ್ ಬೆಂಗಳೂರು ಬಂದಿದ್ದು, ನಾನು ಬೆಂಗಳೂರು ಬರಬೇಕು, ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೇಕಂತ ನಾನು ಅಂದ್ಕೊಂಡಿಲ್ಲ. ಅದು ಒಂದು ಕೆಂಪು ಬಸ್ಸು ನನಗೆ ಬೆಂಗಳೂರು ಎಳ್ಕೊಂಡು ಬಂತು. ಕಷ್ಟ, ನಾನು ಏನೋ ಒಂದು ಕಡೆ ಮಾಡಬೇಕಂತೇಳಿ ಬಂದಾಗ ವಾಪಸ್ ಬೆಂಗಳೂರಿಗೆ ಊರಿಗೆ ಹೋಗಬೇಕು. ನಾನು ಕೆಲಸ ಸಿಗದೇ ಇದ್ದಾಗ 2-3 ಕಂಪ್ನಿ ಟ್ರೈ ಮಾಡ್ತೀವಿ. ನೀವು ಓದಿಲ್ಲ, ನಿಮ್ಗೆ ಇಂಗ್ಲೀಷ್ ಬರಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದಾಗ ಹೋಗ್ಬೇಕಂತಂದಾಗ ನನಗೊಂದು ಕಂಪ್ನಿ ಸಿಗುತ್ತೆ, ಅದೇ ನಮ್ಮ ಸತೀಶ್ ಸರ್ ಇರ್ತಕ್ಕಂಥ ಕಂಪ್ನಿ. ಆವಾಗ WW ಅಂತ ಒಂದು ಕಂಪ್ನಿ ಇರುತ್ತೆ, ಹೋಲ್ಸೇಲ್ ವೇರ್ಹೌಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಆ ಕಂಪ್ನಿಲಿ ಆಲ್ರೆಡಿ ನಮ್ಮ ಸತೀಶ್ ಅವರು ಸೀನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಆ ಕಂಪ್ನಿಗೆ ಇಂಟ್ರ್ಯೂಗೆ ಹೋಗ್ತೀನಿ. ಆ ಇಂಟ್ರ್ಯೂಗೆ ಹೋದಾಗ ಗೊತ್ತಾಗುತ್ತೆ ಇದು ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ. ಅಲ್ಲಿ ಬೆಳಗ್ಗೆ ಒಂದು ಬಾತ್ರೂಮಲ್ಲಿ ಸ್ನಾನ, ದಿನನಿತ್ಯದ ಕೆಲಸ ಒಂದೇ ಬಾತ್ರೂಮಲ್ಲಿ ಎಟ್ ಎ ಟೈಮ್ 8 ರಿಂದ 10 ಜನ ಸ್ನಾನ ಮಾಡೋದೊಬ್ಬರು, ಈ ಕಡೆ ಹಲ್ಲು ಉಜ್ಜೋರೊಬ್ಬರು ಇದು ಮಾಡ್ತಾ ಇರ್ತಾರೆ. ಜಾಯ್ನ್ ಆಗ್ತೀನಿ. ಜಾಯ್ನ್ ಆದ ತಕ್ಷಣ ಒಂದು ಇದಕ್ಕೆ ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ರಿಯಲ್ ಎಸ್ಟೇಟ್ ಬರಬೇಕಂತ ಆಸೆನೇ ಇರಲಿಲ್ಲ, ಗೊತ್ತಿರಲ್ಲ ಏನು ರಿಯಲ್ ಎಸ್ಟೇಟ್ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ, ನಾನೊಬ್ಬ ಇದೂ ಅಲ್ಲ, ಒಬ್ಬ ಅಡ್ವೊಕೇಟ್ ಅಲ್ಲ, ಏನೂ ಅಲ್ಲ. ಎಲ್ಲೇ ಒಂದು ಕಡೆ ನಾವು ಮಾಡ್ತಾ ಇರಬೇಕಾದ್ರೆ ಪಕ್ಕದವರೊಬ್ಬರು ಅಪಾರ್ಟ್ಮೆಂಟ್ ಮಾಡಿರ್ತಾರೆ. ಅವರು ಸೇಲ್ಸ್ ಮಾಡೋಕ್ಕಾಗ್ತಾ ಇರಲ್ಲ. ಅವ್ರು ನಮಗೆ ಬಂದು ಅಪ್ರೋಚ್ ಮಾಡ್ತಾರೆ, ನನಗೂ ಮತ್ತು ನಮ್ಮ ಸತೀಶ್ಗೆ, ಈ ಥರ ಒಂದು ಹೆಬ್ಬಳ ಹತ್ರ ಒಂದು ಪ್ರಾಜೆಕ್ಟ್ ಇದೆ, ನೀವು ತೊಗೋತೀರಾ ಅಂತೇಳಿ. ನಮಗೂ ಹೊಸದು. ಅವು ನಿಮಗೆಲ್ಲ ಗೊತ್ತಿರ್ಬೋದು, ಅವಾಗಲೇ ಈ ಡೊಕೊಮೊ ಫೋನ್ಗಳು ಬಂದಿತ್ತು, ವೈರ್ಲೆಸ್ ಫೋನ್ಗಳು, ವೈಟ್ ಕಲರ್ ಫೋನ್, ರೆಗ್ಯುಲರ್ ವೈರ್ಲೆಸ್ಸು. ಅವಾಗ ಆ ಫೋನ್ನ ನಾವು ತೊಗೊಂಡಿದ್ದೆವು, 2 ಫೋನ್ ತೊಗೊಂಡಿದ್ದೆವು. ಒಂದು ಫೋನ್ ಕಾಲ್ನ ನಾನು, ಒಂದು ಕಾಲು ಸತೀಶ್ ಅವರು ಅಟೆಂಡ್ ಮಾಡೋದು. ಆ ಪ್ರಾಜೆಕ್ಟ್ನ ಒಂದು ಎಕ್ಸ್ಪ್ರೈಸ್ ಮಾತಾಡಿಕೊಂಡು ಆ ಪ್ರಾಜೆಕ್ಟ್ನ ತೊಗೋತೀವಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ. ಅವರು 2 ವರ್ಷ ಪ್ರಾಜೆಕ್ಟ್ ಮುಗಿದು ಕಂಪ್ಲೀಟ್ ಮಾಡಿದ್ರು ಒಂದು ಸೇಲ್ಸ್ ಆಗಿರಲ್ಲ. ನಮ್ಮದು 3 to 4 ಮಂತ್ಸಲ್ಲಿ ಆ ಎಂಟೈರ್ 20 ಮನೆ ಸೋಲ್ಡ್ ಔಟ್ ಆಗಿಬಿಡುತ್ತೆ.